ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನನ್ನು ವೆರಿಫಿಕೇಷನ್ ನಡೀತಾ ಇದೆ. ಸೊ ಈಗ ಒಂದು ವಾರ ಕಂಪ್ಲೀಟ್ ಆಯಿತು, ವೆರಿಫಿಕೇಷನ್ ನಡೀತಾ ಇದೆ. ಭಾಳಷ್ಟು ವಿದ್ಯಾರ್ಥಿಗಳಿಗೆ ಮೆಸೇಜ್ ಹೋಗ್ತಾ ಇದೆ, ಏನಂತಂದರೆ ಯುವರ್ ಅಪ್ಲಿಕೇಶನ್ ಅಪ್ರೂವ್ಡ್, ಯುವರ್ ಅಪ್ಲಿಕೇಶನ್ ಸಬ್ಮಿಟೆಡ್, ಯುವರ್ ಅಪ್ಲಿಕೇಶನ್ ರಿಜೆಕ್ಟೆಡ್ ಕೂಡ ಅಂತ 3 ನಮೂನಿ ಮೆಸೇಜ್ಗಳು ಹೋಗ್ತಾ ಇದ್ದಾವೆ. ಸೊ ಅದರಲ್ಲಿ ಡಿಪೆಂಡ್ ಆಗುತ್ತೆ. ನೀವು ಸಬ್ಮಿಟೆಡ್ ಅಂತಿದ್ದರೆ ನೀವು ವೇಟ್ ಮಾಡಬೇಕು, ಯಾಕಂತಂದರೆ ಇದು ಆರಾಮಾಗಿ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೀತದೆ. ಸೊ ಇವತ್ತಿನ ಏನು ಒಂದು 14 ತಾರೀಕು ಇವತ್ತೇನು ಪ್ರಕ್ರಿಯೆ ಇದೆ, ಏನು ಅಪ್ಡೇಟ್ ಇದೆ ಅಂತ ನೋಡೋದಾದರೆ, ಸೊ ಇವತ್ತು ಯಾವುದೇ ಥರದಂತಹ ಒಂದು ಆಫೀಷಿಯಲ್ ವೆಬ್ಸೈಟ್ ನಾನು ತೋರಿಸ್ತಾ ಇದ್ದೀನಿ. ಇನ್ಮೇಲೆ ನಿಮ್ಗೆ ಪ್ರತಿದಿನ ನೈಟಲ್ಲಿ ಲೇಟಾಗಿ ಒಂದು ಅಪ್ಡೇಟ್ ಮೆಸೇಜನ್ನು ಕೂಡ ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತೇನೆ, ಇವತ್ತೇನಾಗಿದೆ ಅನ್ನೋದ್ರ ಬಗ್ಗೆ. ಸೊ ಇವತ್ತು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಕಾಮೆಂಟ್ಸ್ ಹೋಗಿದೆ, ಮೆಸೇಜ್ ಹೋಗ್ತಾ ಇದೆ, ಜನರಲ್ ಮೆಸೇಜ್ಗಳು ಹೋಗ್ತಾ ಇದ್ದಾವೆ, ಸಬ್ಮಿಟೆಡ್ ಅಪ್ಲೋಡ್ ಅಂತ ಹೋಗ್ತಾ ಇದೆ, ರಿಜೆಕ್ಟ್ ಅಂತೂ ಕೂಡ ಹೋಗ್ತಾ ಇದೆ. ರಿಜೆಕ್ಟ್ ಆಗಿದ್ದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಮಾಹಿತಿ ಕೊಟ್ಟಿದ್ದೇನೆ. ಇವತ್ತು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಳ್ಬೋದು. ರಿಜೆಕ್ಟ್ ಆಗಿದ್ದರೆ ಏನು ಮಾಡಬೇಕಂತ ತೋರಿಸಿದ್ದೇನೆ. ಅದರ ಜೊತೆಗೆ ಇವತ್ತು ಯಾವುದೇ ಥರದಂಥ ಒಂದು ಆಫೀಷಿಯಲ್ ಅಪ್ಡೇಟ್ ಆಗಿಲ್ಲ. ಬಿಕಾಸ್ ಆಫ್ ಒಂದೇ ಒಂದು ಮತ್ತು ಸುತ್ತಿ ಬಳಸಿ ಹೇಳೋದಾದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಓಕೆ, ಮುಂದೆ ಏನಾದರೂ ಈ ಥರ ಅಪ್ಡೇಟ್ಗಳು ಇದ್ದರೆ ನಾನು ಕಂಟಿನ್ಯೂಸ್ ಆಗಿ ನಿಮಗೆ ಲೈವಲ್ಲಿ ಬಂದಾಗ ಕೂಡ ಇನ್ಫಾರ್ಮ್ ಮಾಡ್ತೀನಿ. ಜೊತೆಗೆ ನಮ್ಮ ಟೆಲಿಗ್ರಾಮ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಸಪೋರ್ಟನ್ನು ಕೂಡ ಮಾಡೋದನ್ನು ಮರಿಬೇಡಿ. ಓಕೆನಾ? ಆಮೇಲೆ ನೆನಪಿಟ್ಟುಕೊಳ್ರಿ, ನೀವು ಜನರಲ್ ಮೆಸೇಜ್ ಬರ್ತಾವೆ, ಯಾವುದೇ ಥರಂಥ ಮೇಲ್ ಬರೋದಿಲ್ಲ, ಜನರಲ್ ಮೆಸೇಜ್ ಬರ್ತಾವೆ ನಿಮಗೆ. ಆ ಒಂದು ಜನರಲ್ ಮೆಸೇಜ್ಗಳನ್ನು ನೋಡ್ತಾ ಇರಿ. ಇಲ್ಲಪ್ಪ ಅಂತಂದರೆ ನೀವು ಲಾಗಿನ್ ಮಾಡಿ ನಿಮ್ಮ ಸ್ಟೇಟಸನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಉದಾಹರಣೆಗೆ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಕ್ಲಿಕ್ ಹೇರ್ ಫಾರ್ ಡೌನ್ಲೋಡ್ ಅಂತ ಇದೆಯಲ್ಲ ಅಪ್ಲಿಕೇಶನ್, ಅಲ್ಲಿ ಹೋಗಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಏನಾಗುತ್ತೆ, ಅಪ್ಲಿಕೇಶನ್ನ ಫಾರ್ಮ್ ಮತ್ತು ಲಿಂಕ್ ಓಪನ್ ಆಗುತ್ತೆ. ಸೊ ಅದಕ್ಕೆ ಕ್ಲಿಕ್ ಮಾಡಿದರೆ ನೀವು ಏನಾಗುತ್ತೆ ಅಂದರೆ ಇಲ್ಲಿ ಡೇಟ್ ಆಫ್ ಬರ್ತನ್ನು ಹಾಕಿ ಕ್ಲಿಕ್ ಮಾಡಿದರೆ ನಿಮ್ಗೆ ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ಕರೆಂಟ್ ಸ್ಟೇಟಸ್ ಸಬ್ಮಿಟ್ ಅಂತ ಇದೆ. ಓಕೆ, ಆಮೇಲೆ ಬೇರೆ ಏನೂ ಅಪ್ಡೇಟ್ ಆಗಿಲ್ಲ, ಇವ್ರದ್ದು ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ ಅಂತ ಮೀನಿಂಗ್. ಈ ರೀತಿ ನೀವು ಡೈಲಿ ಏನು ಮಾಡಬೇಕು, ಸ್ಟೇಟಸನ್ನು ಚೆಕ್ ಮಾಡ್ತಾಯಿದ್ರೆ ಒಳ್ಳೆಯದಾಗುತ್ತೆ. ಮೆಸೇಜ್ ಬಂದರೂ ಆಯಿತು, ಬರಲಿಲ್ಲ ಅಂದರೂ ಇತ್ತು, ಈ ಸ್ಟೇಟಸನ್ನು ಚೆಕ್ ಮಾಡ್ತಾಯಿರಿ. ಮುಂದೆ ಏನಾದರೂ ಅಪ್ಡೇಟ್ ಬಂದರೆ ಕೂಡ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೇನೆ.